ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ನಮ್ಮ ಪ್ರಕೃತಿಯಲ್ಲಿ ಅನೇಕ ರೀತಿಯ ಮಾರ್ಪಾಟುಗಳಿಂದ ಹವಾಮಾನ ಮತ್ತು ಈ ಹಿಮ ಬೀಳೋದ್ರಿಂದ ಇದರಲ್ಲಿ ನಮ್ಮ ಲಂಗ್ಸನ್ನು ತೊಂದರೆ ಕೊಡ್ತದೆ. ಅಂದರೆ ವೀಸಿಂಗ್, ಕಫ ಇವೆಲ್ಲ ಇರ್ತದೆ ಆ ಒಂದು ನಮ್ಮ ಲಂಗ್ಸಲ್ಲಿ. ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾವು ಆಸ್ಪತ್ರೆಗೆ ಹೋಗಿ ಅದು ಇದು ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆ ತರಿಸ್ಕೊಳ್ಳೋ ಬದಲು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಆ ಒಂದು ಇದನ್ನು ಆ ಕಫವನ್ನು ನಿವಾರಣೆ ಮಾಡ್ಕೋಬೋದು. ಇದು ಆಡಿಸೋಗೆ ಅಂತ. ಈ ಆಡಿಸೋಗೆ ಈ ಚೆನ್ನಾಗಿರತಕ್ಕಂತಹ ಎಲೆಯನ್ನು ಸೇಕರಿಸಿಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಬೀಡಿ ಥರ ಸುಟ್ಟುಬಿಟ್ಟು ಆ ಒಂದು ಹೊಗೆಯನ್ನು ಸೇವನೆ ಮಾಡೋದ್ರಿಂದ ಆ ಲಂಗ್ಸಲ್ಲಿ ಏನೇ ಕಸ್ಮಲ್ಲಿದ್ದು ತೆಗೆಯುವ ಶಕ್ತಿ ಅದಕ್ಕಿದೆ. ಅಲ್ಲದೇ ಈ ಒಂದು ಎಲೆಯನ್ನು 2-3 ಎಲೆಯನ್ನು ಸೇಕರಿಸಿಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಇನ್ನು ಈ ಶ್ವಾಸಕೋಶವನ್ನು ಕ್ಲೀನ್ ಮಾಡೋ ಶಕ್ತಿ ಇದಕ್ಕಿದೆ. ಈ ಶ್ವಾಸಕೋಶಗಳು ಚೆನ್ನಾಗಿದ್ದರೆ ನಮಗೂ ಭಾರಿ ಉಲ್ಲಾಸಕರ ಎಲ್ಲ ಇರ್ತದೆ. ಈ ಶ್ವಾಸಕೋಶಗಳು ಸ್ವಲ್ಪ ಏನಾದ್ರು ಬಂದಾಗ ಆ ಒಂದು ಹಿಂಸೆ ತಾಳಲಿಕ್ಕೆ ಆಗಲ್ಲ ಸ್ನೇಹಿತರೆ, ಅಂಥ ಒಂದು ಸ್ಥಿತಿ. ಈ ಆಡಿಸೋಗೆ ಭಾರಿ ನಮಗೆ ಅತಿ ಮುಖ್ಯವಾದ ಗಿಡಗಳು. ಈ ಗಿಡಗಳನ್ನು ಮನೆ ಮುಂದೆ ಹಾಕ್ಕೋಬೋದು. ಅದನ್ನು ಬೆಳೆಸಿ ಆ ಒಂದು ಎಳೆ ಮತ್ತು ತೊಗಟು ಇವೆಲ್ಲ ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮಗೆ ಮನೆಯಲ್ಲೇ ಇರತಕ್ಕಂತಹ ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಸ್ನೇಹಿತರೆ, ಇಂಥ ಒಂದು ಸ್ಥಿತಿಯಲ್ಲಿ ನಾವು ಆಸ್ಪತ್ರೆ ಪಾಲಾಗಿ ಅಲ್ಲಿ ಕೊಡುವಂತಹ ಅನೇಕ ರೀತಿಯಾದ ಔಷಧಿಯನ್ನು ಸೇವನೆ ಮಾಡಿ ನಾವು ಇನ್ನೂ ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊಳ್ಳೋ ಬದಲು ನಾವು ಮನೆಯ ಮುಂದೆ ಗಿಡವನ್ನು ಹಾಕಿ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.